ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಈ ದಿನದಲ್ಲಿ ನಾವು ವಾಕ್ಯದಾನಕ್ಕಾಗಿ ತೆಗೆದುಕೊಂಡಿರುವಂತಹ ಭಾಗ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಈ ಮಾತನ್ನ ಪ್ರಭುವಾದ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೂ ಮತ್ತೆ 70 ಮಂದಿಗೂ ಹೇಳ್ತಾ ಇದ್ದಾರೆ. ಬರೀ ಆ 70 ಮಂದಿಗೆ ಮಾತ್ರನಾ? ಅಲ್ಲ, ನಮ್ಮೆಲ್ಲರಿಗೂ ಸಹ ಹೇಳ್ತಾ ಇದ್ದಾರೆ. ತನ್ನ ಶಿಷ್ಯರಿಗೂ ಅಲ್ಲಿದ್ದಂಥ ಕೆಲವರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ನಮ್ಗೆ ಹೇಳ್ತಾ ಇದ್ದಾರೆ? 2 ತಿಮೋತಿ 2ನೇ ಅಧ್ಯಾಯದ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು. ನಾವು ಯೇಸು ಕ್ರಿಸ್ತನ ಸೈನಿಕರಾಗಿದ್ದೇವೆ ಅಂತ ಈ ವಾಕ್ಯ ಹೇಳುತ್ತೆ. ದೇವರು ಆ ಶಿಷ್ಯರ ಹಾಗೆ ನಮ್ಮಲ್ಲಿ ಕೆಲವರನ್ನ ತನ್ನ ಸೇವೆಗಾಗಿ, ಕೆಲವರನ್ನ ಆತನ ಸುವಾರ್ತೆಗಾಗಿ ಆರಿಸ್ಕೊಂಡಿದ್ದಾರೆ. ಇದ್ಯಾವುದೂ ಇಲ್ಲ ಅಂತಂದ್ರು ದೇವ್ರಿಗೆ ಗೊತ್ತು. ಸೈತಾನನು ಯಾವಾಗಲೂ ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗ್ಲಿ ಅಂತ ಅಲಿತಾ ಇರ್ತಾನೆ. ದೇವರ ಮಕ್ಕಳನ್ನ ಯಾವಾಗಲೂ ತೊಂದರೆ ಪಡಿಸ್ಬೇಕು ಅಂತ ಅವಕಾಶ ನೋಡ್ತಾ ಇರ್ತಾನೆ. ನಮ್ಗೆ ಯಾವಾಗ್ಲೂ ಹೋರಾಟ ಇರತ್ತೆ ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಅವನ ಎಲ್ಲಾ ಕ್ರಿಯೆಗಳನ್ನ ಹಾಳು ಮಾಡೋದಕ್ಕೆ ಈ ಅಧಿಕಾರನ ನಮಗ್ ಕೊಟ್ಟಿದ್ದಾರೆ. ಸೈತಾನನನ್ನು ತುಳಿಯೋದು ದೇವರಲ್ವಾ? ಅವನ ಕ್ರಿಯೆಗಳನ್ನ ಹಾಳು ಮಾಡೋದು ದೇವರಲ್ವಾ? ಮತ್ತೆ ಯಾಕೆ ದೇವರು ನಮಗೆ ಈ ಅಧಿಕಾರ ಕೊಟ್ಟಿದ್ದಾರೆ? ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯುದ್ಧಗಳನ್ನು ಮಾಡಿದ್ದಾರೆ ಅಂತ ನಾವು ಓದಿದ್ದೀವಿ. ಯುದ್ಧಕ್ಕೆ ಹೋಗುವಾಗ ರಾಜ ಮಾತ್ರ ಹೋಗಿ ಯುದ್ಧ ಮಾಡ್ತಾ ಇದ್ನಾ? ಇಲ್ಲ, ರಾಜನ ಜೊತೆಯಲ್ಲಿ ತನ್ನ ರಾಜ್ಯದ ಸೈನಿಕರನ್ನು ಕರ್ಕೊಂಡೋಗಿ ಯುದ್ಧ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ದೇವರು ರಾಜನಾಗಿ, ನಾವು ಆತನ ಸೈನಿಕರಾಗಿ ದೇವರ ಜೊತೆಯಲ್ಲಿ ನಾವು ಹೋಗಿ ಯುದ್ಧ ಮಾಡಬೇಕು ಅಂತ ದೇವರು ಅಂದ್ಕೊಳ್ತಾ ಇದ್ದಾರೆ. ದೇವರಿಗೆ ಯುದ್ಧ ಮಾಡೋದಕ್ಕೆ ರಾಜನ ಹಾಗೆ ನಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ಆತನು ಸರ್ವಶಕ್ತನಾದಂಥ ದೇವರು. 1 ಸೆಕೆಂಡಲ್ಲಿ ವಿರೋಧಿಯನ್ನ ಸೋಲಿಸಬಲ್ಲನು. ಹಳೆ ಒಡಂಬಡಿಕೆಯಲ್ಲಿ ಯುದ್ಧ ಮಾಡೋದಕ್ಕೆ ಒಂದು ರಂಗಸ್ಥಳ ಇರ್ತಾ ಇತ್ತು. ಅಲ್ಲೋಗಿ ಎಲ್ಲರೂ ಯುದ್ಧ ಮಾಡ್ತಾ ಇದ್ರು. ಇಲ್ಲ ಅಂದ್ರೆ ಅವ್ರಿಗೆ ಒಂದು ಚಿಕ್ಕ ಗ್ಯಾಪ್ ದೊರಕಿದ್ರು ಅದರ ಮುಖಾಂತರವಾಗಿ ಊರೊಳಗಡೆ ಬಂದು ಅವರು ಯುದ್ಧ ಮಾಡ್ತಾ ಇದ್ರು. ಕೆಲವು ಸಾರಿ ಪೂರ್ತಿ ಊರನ್ನ, ಎಲ್ಲ ಮನುಷ್ಯರನ್ನ ನಾಶ ಮಾಡ್ತಾ ಇದ್ರು. ಕೆಲವು ಸಾರಿ ಪಟ್ಟಣವನ್ನು ವಶಪಡಿಸಿಕೊಂಡು ಅದರಲ್ಲಿ ಇರೋರನ್ನ ದಾಸರನ್ನಾಗಿ ಮಾಡಿಕೊಂಡು ವೈರಿಗಳಿಗೆ ಬೇಕಾದ ಹಾಗೆ ಅವರನ್ನ ನಡೆಸ್ತಾ ಇದ್ರು. ನಮ್ಮ ವೈರಿ ಸಹ ಒಳಗಡೆ ಬಂದ್ರೆ ಅವನು ನಮ್ಮನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲ ಅಂತಂತಂದ್ರೆ ನಮ್ಮನ್ನ ಅವನ ವಶ ಮಾಡಿಕೊಂಡು ನಮ್ಮ ಆಲೋಚನೆಗಳು, ನಡತೆಯನ್ನು ಅವನ ವಶದಲ್ಲಿ ಇಟ್ಕೊಂಡು ನಮ್ಮನ್ನ ಅವನಿಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾ ಇರ್ತಾನೆ. ಅವನು ಯಾವ ಯಾವ ಸ್ಥಳಗಳಲ್ಲಿ ಬಂದು ನಮ್ಮನ್ನ, ನಮಗಿರೋದನ್ನ ಹಾಳು ಮಾಡ್ತಾ ಇರ್ತಾನೆ. ನಾವು ಯಾವುದಕ್ಕಾಗಿ ಹೋರಾಟ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯದ 14ನೇ ವಾಕ್ಯ. ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ. ಮಹೋನ್ನತನು ಭಯಂಕರನೂ ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಸೈತಾನನು ನಮ್ಮನ್ನು, ನಮ್ಮ ಕುಟುಂಬದವರನ್ನು, ನಮಗಿರುವುದೆಲ್ಲವನ್ನು, ನಮ್ಮ ಸಹೋದರ ಸಹೋದರಿಯರನ್ನು ಹಾಳು ಮಾಡೋದಕ್ಕೆ ಬರ್ತಾನೆ. ನೆಹೆಮೀಯನು ಇಲ್ಲಿ ಹೇಳುವ ಹಾಗೆ ನಿಮ್ಮ ಹಗೆಗಳಿಗೆ ಹೆದರದೆ ಅವರೊಂದಿಗೆ ಕಾದಾಡಿರಿ ಅಂತ ಹೇಳಿದ ರೀತಿಯಲ್ಲಿ ನಾವು ಕಾದಾಡೋದು ಹೇಗೆ ಅಂತಂದ್ರೆ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿಯೇ ಸೈತಾನನ ಜೊತೆಯಲ್ಲಿ ನಾವು ಹೋರಾಡಬೇಕು. ಪ್ರಾರ್ಥನೆಯ ಸ್ಥಳವೇ ನಮ್ಮ ರಂಗಭೂಮಿ. ಪ್ರಾರ್ಥನೆಯಲ್ಲಿ ನಾವು ಸೈತಾನನ ಎಲ್ಲಾ ಕ್ರಿಯೆಗಳನ್ನು ನಾಶ ಮಾಡಬಹುದು. ಪ್ರಾರ್ಥನೆ ಇಲ್ಲದಂತಹ ಜೀವಿತ ಪೌಳಿಗೋಡೆ ಇಲ್ಲದೆ ಇರುವಂತಹ ಊರಿಗೆ ಸಮವಾಗಿದೆ. ಯಾವಾಗ ಪ್ರಾರ್ಥನೆ ಮಾಡಬೇಕು? ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ನಮ್ಗೆ ಎಲ್ಲಾ ವಿಷಯಗಳಿಗೂ ಸಮಯ ಇರುತ್ತೆ, ಆದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಮಾತ್ರ ಸಮಯ ಇರೋದಿಲ್ಲ. ನೀವೊಂದು ವೇಳೆ ಕೆಲ್ಸಕ್ಕೆ ಹೋಗೋ ವ್ಯಕ್ತಿ ಅಥವಾ ಗೃಹಿಣಿ, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ರಾತ್ರಿವರೆಗೂ ಕೆಲಸ ಮಾಡಿ ಪ್ರಾರ್ಥನೆ ಮಾಡದೆ ಹೋದ್ರೆ ತೂತಿರುವ ಬಿಂದಿಗೆಯಲ್ಲಿ ನೀರನ್ನು ತುಂಬುವುದಕ್ಕೆ ಸಮವಾಗಿ ಇರುತ್ತೆ. ಆ ತೂತಿನ ಮುಖಾಂತರ ನೀರೆಲ್ಲ ಸೋರಿ ಹೋಗುವ ಹಾಗೆ ನಿಮ್ಮ ಎಲ್ಲಾ ಕಷ್ಟವೂ ವ್ಯರ್ಥವಾಗಿ ಹೋಗುತ್ತೆ. ನೀವು ದುಡಿದು ಎಷ್ಟೋ ಕಷ್ಟಪಟ್ಟು ಮನೆಯವರನ್ನ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಳ್ಳೋವಾಗ ಅವರಿಗೆ ಅನಾರೋಗ್ಯವಾಗಿರಬಹುದು. ಇಲ್ಲದೆ ಹೋದ್ರೆ ಮಕ್ಕಳು ದಾರಿ ತಪ್ಪಿ ಹೋಗುವುದಾಗಿ ಇರಬಹುದು. ಅವರ ಆತ್ಮೀಯ ಜೀವಿತಕ್ಕಾಗಿ ನೀವು ಪ್ರಾರ್ಥನೆ ಮಾಡದೆ ಹೋದರೆ ನಿಮ್ಮ ವೈರಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲವನ್ನು ವ್ಯರ್ಥ ಮಾಡ್ತಾನೆ.
ನೀವು ಎಷ್ಟೇ ಬ್ಯುಸಿ ಇದ್ರೂ ಮೊದಲು ಪ್ರಾರ್ಥನೆ ಮಾಡಿ ಅನಂತರದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದರೆ ನಿಮ್ಮ ಕಷ್ಟಾರ್ಜಿತವನ್ನು ನೀವು ಅನುಭವಿಸಬಹುದು. ನಿಮಗೆ ಎಷ್ಟೇ ಕೆಲಸ ಇದ್ರೂ, ನೀವು ಎಷ್ಟೇ ಬ್ಯುಸಿ ಇದ್ರೂ, ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಸಮಯನ ದಿನ ಕಳೆಯಬೇಕು ಅಂತ ನೀವು ಆಸೆ ಪಡ್ತೀರಾ. ಅದೇ ರೀತಿಯಾಗಿ ದೇವರು ಸಹ ಆತನ ಮಕ್ಕಳಾದ ನಮ್ಮ ಜೊತೆಯಲ್ಲಿ ದಿನ ಸ್ವಲ್ಪ ಸಮಯ ಕಲಿಬೇಕು ಅಂತ ಆಸೆ ಪಡ್ತಾರೆ. ನೀವೊಂದು ವೇಳೆ ಕುಟುಂಬ ಪ್ರಾರ್ಥನೆಯನ್ನು ಮುಗಿಸಿ ಇಲ್ದಿದ್ರೆ ಯಾವ್ದಾದ್ರೂ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಇವತ್ತಿನ ಪ್ರಾರ್ಥನೆಯನ್ನು ನಾನು ಮುಗಿಸಿದ್ದೀನಿ ಅಂತ ಅಂದ್ಕೊಳ್ತೀರಾ. ಮನೆಗೆ ಬಂದ ಅತಿಥಿಯೊಂದಿಗೆ ನೀವು ಕುಟುಂಬದವರೊಂದಿಗೆ ಕುಳಿತು ಮಾತಾಡೋದೇ ಬೇರೆ, ನೀವು ಸಪ್ರೇಟ್ ಆಗಿ ಕುಳಿತು ಮಾತಾಡೋದೇ ಬೇರೆ. ಇದೇ ರೀತಿಯಾಗಿಯೇ ನಿಮ್ಮ ಪ್ರಾರ್ಥನೆ ಸಹ ಇರುತ್ತೆ. ದೇವರು ನಮ್ಮ ಜೊತೆಯಲ್ಲಿ ಸಪ್ರೇಟ್ ಆಗಿ ಮಾತಾಡಬೇಕು, ನಮ್ಮ ಕಷ್ಟಗಳನ್ನು ಕೇಳಬೇಕು, ಆತನಿಗೂ ನಮ್ಮೊಂದಿಗೆ ಮಾತಾಡಬೇಕು, ಆತನ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅಂತ ಆಸೆ ಪಡ್ತಾರೆ. ಆತನು ನಮ್ಮೊಂದಿಗೆ ಮಾತನಾಡಿ ನಮ್ಮ ಆಶೀರ್ವಾದಗಳನ್ನು, ನಮಗೆ ಬರುವಂತಹ ಶೋಧನೆಗಳನ್ನು ಮುಂದಾಗಿಯೇ ತಿಳಿಸ್ಬೇಕು ಅಂತ ಅಂದ್ಕೊಳ್ತಾರೆ. ನೀನು ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ದೇವರೊಂದಿಗೆ ಪ್ರತಿದಿನ ಮಾತಾಡಬೇಕು. ನಿನ್ನ ಇಷ್ಟ ಬಂದ ಹಾಗೆ ಏನೇನೋ 5 ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸದೆ ನೀನು ಹೇಳಬೇಕಾಗಿರುವುದನ್ನ ಹೇಳಿ ದೇವರು ಮಾತನಾಡುವುದಕ್ಕೆ ಸ್ವಲ್ಪ ಸಮಯವನ್ನು ಕೊಡು. ದೇವರು ಖಂಡಿತವಾಗಿ ನಿನ್ನೊಂದಿಗೆ ಮಾತಾಡ್ತಾರೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಕದವನ್ನು ಮುಚ್ಚಿಕೊಂಡು ಏಕಾಂತದಲ್ಲಿ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು. ಇನ್ನ ನಮ್ಮ ವಿರೋಧಿ ಕಣ್ಣಿಗೆ ಕಾಣುವವನಲ್ಲ. ಮತ್ತೆ ಅವನು ಯಾವ ರೀತಿ ಬರ್ತಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಕಣ್ಣಿಗೆ ಕಾಣಿಸದೇ ಇರೋ ವೈರಿಯೊಂದಿಗೆ ಹೋರಾಡೋದು ಹೇಗೆ? ಹಳೆಯ ಕಾಲದಲ್ಲಿ ಮುಖಾಮುಖಿಯಾಗಿ ವೈರಿಗಳೊಂದಿಗೆ ಹೋರಾಡಿದ ಹಾಗೆ ನಾವು ಸಹ ಪ್ರಾರ್ಥನೆಯಲ್ಲಿ ನಮ್ಮ ವೈರಿಯೊಂದಿಗೆ ಮುಖಾಮುಖಿಯಾಗಿ ಹೋರಾಡಬೇಕು. ದೇವರು ನಿನಗೆ ಕೊಟ್ಟಿರುವಂತಹ ಅಧಿಕಾರವನ್ನು ಉಪಯೋಗಿಸಿ ಪರಿಶುದ್ಧಾತ್ಮನಲ್ಲಿ ತುಂಬಿಸಲ್ಪಟ್ಟು ದೇವರ ವಾಕ್ಯವನ್ನು ಹೇಳಿ ಅಧಿಕಾರದಿಂದ ವೈರಿಯನ್ನು ಖಂಡಿಸಿ ದೇವರ ನಾಮದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಹೇಳಬೇಕು. ಆಗ ಅವನು ಬಿಟ್ಟು ಹೋಗ್ತಾನೆ. ನೀನು ಪ್ರಾರ್ಥನೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀಯಾ, ನಿನ್ನ ಮೇಲೆ ಅಧಿಕಾರ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಗೊತ್ತಾದ್ರೆ ಅವನು ಎರಡನೇದಾಗಿ ಬರೋದು ಕುತಂತ್ರದ ಮುಖಾಂತರವಾಗಿ, ಇಲ್ಲಾಂದ್ರೆ ಭಯಪಡಿಸುವವನಾಗಿ ಬರ್ತಾನೆ. ನಮ್ಮ ವೈರಿ ಅನೇಕ ವಿಧವಾದ ಕುತಂತ್ರಗಳ ಮುಖಾಂತರವಾಗಿ ಬರ್ತಾನೆ. ಅದರಲ್ಲಿ ಇವತ್ತು ಕೆಲವನ್ನು ನೋಡೋಣ. ಯುದ್ಧಕ್ಕೆ ಹೋಗುವ ಯಾವುದೇ ವ್ಯಕ್ತಿಗಾಗ್ಲಿ ಮೊದಲು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಇಲ್ಲದೆ ಹೋಗೋದಾದ್ರೆ ಯುದ್ಧ ಮಾಡುವವನಿಗೆ ಎಷ್ಟು ಬಲ ಇದ್ರು, ಅವನ ಬಳಿಯಲ್ಲಿ ಎಂತಹ ಆಯುಧಗಳಿದ್ದರೂ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಹಾಗೆಯೇ ನಿನಗೆ ನಿನ್ನ ವೈರಿ ಯಾವ ರೀತಿಯಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲದೆ ಹೋದ್ರೆ ಅವನ ಕುತಂತ್ರಗಳನ್ನ ನಿನಗೆ ಹಾಳು ಮಾಡೋದಕ್ಕೆ ಆಗೋದಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಹೋಗಿ ರಂಗಸ್ಥಳದಲ್ಲಿ ಯುದ್ಧ ಮಾಡದೆ ಕುತಂತ್ರವಾಗಿ ಬಂದಂತ ವೈರಿಗಳನ್ನ ಯಾವ ರೀತಿ ಅವರ ಕುತಂತ್ರಗಳನ್ನು ವ್ಯರ್ಥ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದನೋ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ವೈರಿಗಳ ಕುತಂತ್ರಗಳನ್ನು ನಿರಾರ್ಥಕ ಮಾಡಿ ಯಾವ ರೀತಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸೋದು ಮತ್ತು ನಮಗೂ ನಮ್ಮ ಕುಟುಂಬದವರಿಗೂ ಇತರರಿಗಾಗಿಯೂ ಯಾವ ರೀತಿ ಪ್ರಾರ್ಥನೆ ಮಾಡೋದು ಅಂತ ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯದ 1ರಿಂದ 3ರವರೆಗೂ ಇರುವಂತಹ ವಾಕ್ಯಗಳು. ನಾವು ಪೌಳಿ ಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಾಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆ ಕಿಚ್ಚು ಸಿಟ್ಟು ಉಳ್ಳವನಾಗಿ ತನ್ನ ಸಹೋದರರ ಮುಂದೆಯೂ ಸಮರ್ಯದ ದಂಡಿನವರ ಮುಂದೆಯೂ ನಿತ್ರಾಣಿಗಳಾದ ಈ ಯೆಹೂದ್ಯರು ಮಾಡುವುದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿರುವರೋ? ಯಜ್ಞವನ್ನರ್ಪಿಸುವರೋ? ಈ ಹೊತ್ತೇ ಈ ಕೆಲಸವನ್ನು ತೀರಿಸುವರೇನು? ಸುಟ್ಟು ಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಹುದುಗಿ ಹೋದ ಕಲ್ಲುಗಳನ್ನು ಬದುಕಿಸುವರೇನೋ ಎಂದು ಹೇಳಿ ಯೆಹೂದ್ಯರನ್ನು ಗೇಲಿ ಮಾಡಿದನು. ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನಿಯನಾದ ಟೋಬಿಯನು ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು ಅಂದನು. ನೆಹೆಮೀಯನು ದೇವರ ಸಹಾಯದಿಂದ ರಾಜನಿಂದ ಅಪ್ಪಣೆಯನ್ನು ಹೊಂದಿ ಅವನ ಕೈಯಿಂದ ಪತ್ರವನ್ನು ತೆಗೆದುಕೊಂಡು ಸಂತೋಷವಾಗಿ ದೇವರ ಕೆಲಸವನ್ನು ಮಾಡೋದಕ್ಕೆ ಹೊರಟನು. ಆದ್ರೆ ಆತನು ಎದುರು ನೋಡದೇ ಇರುವಂತಹ ಸಮಸ್ಯೆಗಳು ಆತನ ಮುಂದೆ ಬಂತು. ನೆಹೆಮೀಯನು ಗೋಡೆ ಕಟ್ಟುವ ಕೆಲಸವನ್ನು ಶುರು ಮಾಡಿದಾಗ ಇದರಲ್ಲಿ ಧೂಳು ತುಂಬಾ ಹೆಚ್ಚಾಗಿದೆ, ಈ ಗೋಡೆಯನ್ನು ನಿಮ್ಮಿಂದ ಕಟ್ಟೋದಕ್ಕೆ ಆಗೋದಿಲ್ಲ, ನಿಮ್ಗೆ ಅಷ್ಟೊಂದು ಬಲ ಇಲ್ಲ, ಇವರು ಕಟ್ಟೋ ಗೋಡೆ ಮೇಲೆ ನರಿ ಹಾರಿದರೆ ಗೋಡೆ ಬಿದ್ದು ಹೋಗುತ್ತದೆ ಅಂತ ಸುಳ್ಳನ್ನು ಹೇಳಿ ಹಾಸ್ಯವನ್ನು ಮಾಡುವವರಾಗಿ ಮಾನಸಿಕವಾಗಿ ಅವನನ್ನ ಕುಗ್ಗಿಸೋದಕ್ಕೆ ನೋಡಿದ್ರು. ನೆಹೆಮೀಯನು ಈ ವಿಷಯವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ಅವರ ಮಾತುಗಳಿಗೆ ಕಿವಿಗೊಡದೆ ಅದರಲ್ಲಿ ಕುಗ್ಗಿ ಹೋಗದೆ ಕೆಲಸವನ್ನು ನಡೆಸುವುದರಲ್ಲಿ ನಿರತನಾದನು.
ನಮ್ಮ ವೈರಿ ಸಹ ನಮ್ಮ ಆಲೋಚನೆಗಳಲ್ಲಿ ಬೇರೆಯವರ ಮುಖಾಂತರವಾಗಿ ನಿನ್ನಿಂದ ಸೈತಾನನನ್ನು ಓಡಿಸೋದಕ್ಕೆ ಆಗೋದಿಲ್ಲ, ನಿನಗೆ ಅಷ್ಟೊಂದು ಶಕ್ತಿ ಇಲ್ಲ, ನೀನು ಪ್ರಾರ್ಥನೆ ಮಾಡಿದರೆ ಏನೂ ನಡೆಯೋದಿಲ್ಲ ಅಂತ ಸುಳ್ಳನ್ನ ಹೇಳ್ತಾನೆ. ಮತ್ತು ಬೇರೆಯವರನ್ನು ಎಬ್ಬಿಸಿ ನಮ್ಮನ್ನು ಹಾಸ್ಯಪಡಿಸಿ ನಾವು ಮಾಡುವಂತಹ ಕೆಲಸವನ್ನು ಗೇಲಿ ಮಾಡಿ ಅನೇಕ ವಿಧವಾದ ಮಾತುಗಳಿಂದ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ನೋಡ್ತಾನೆ. ನೀನು ಅವನ ಕುತಂತ್ರವನ್ನು ಅರಿತು ಯಾವುದಕ್ಕೂ ಕಿವಿಗೊಡದೆ ಕುಗ್ಗಿ ಹೋಗದೆ ನೀನು ಮಾಡುವುದನ್ನು ಮುಂದುವರಿಸಬೇಕು. ಒಂದು ವೇಳೆ ಆ ಕೆಲಸವನ್ನ ನಿನ್ನಿಂದ ಮಾಡೋದಕ್ಕೆ ಆಗದೆ ಹೋಗ್ಬೋದು, ಆದರೆ ನಿನಗೆ ಆ ಕೆಲಸ ಅಥವಾ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದಂತ ದೇವರು ನಿನಗೆ ಬೇಕಾದ ಬಲವನ್ನು ಕೊಟ್ಟು ಕೆಲಸವನ್ನು ಪೂರ್ತಿಗೊಳಿಸ್ತಾರೆ. ನೀನು ಮಾಡೋ ಕೆಲಸದಲ್ಲಿ ನಿರತನಾಗಿದ್ದು ಅದನ್ನು ಮುಂದುವರಿಸಿದರೆ, ನಿನ್ನ ಕೆಲಸದಲ್ಲಿ ನೀನು ಸಫಲವಾಗುವ ಹಾಗೆ ಕಂಡರೆ, ಎರಡನೇದಾಗಿ ಅವನು ಇನ್ನೊಂದು ಉಪಾಯದಲ್ಲಿ ಬರ್ತಾನೆ. ಅದೇ ಅಧ್ಯಾಯದ 6ರಿಂದ 8ರವರೆಗೂ ಇರುವಂತಹ ವಾಕ್ಯಗಳು. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದರಿಸಿದೆವು, ಜನರು ಅದಕ್ಕೆ ಮನಸ್ಸು ಕೊಟ್ಟದ್ದರಿಂದ ಗೋಡೆ ಎಲ್ಲ ಅರ್ಧ ಎತ್ತರದವರೆಗೂ ಜೋಡಣೆಯಾಯಿತು. ಸನ್ಬಲ್ಲಾಟನು, ಟೋಬಿಯನು, ಅರೇಬಿಯರು, ಅಮ್ಮೋನಿಯರು, ಅಷ್ಟೋದಿನವರು ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯವು ಮುಂದರಿದು ಅದರ ಸಂದುಗಳು ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪ ಉಳ್ಳವರಾಗಿ, ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ಅವರು ಕೆಲಸ ಮುಂದುವರಿಸಿ ಅರ್ಧದವರೆಗೂ ಗೋಡೆಗಳೆಲ್ಲ ಕಟ್ಟಿದರು ಎಂಬುದಾಗಿ ಗೊತ್ತಾದಾಗ ಎಲ್ಲರೂ ಒಟ್ಟಾಗಿ ಹೋಗಿ ಅವರನ್ನು ತಳಮಳಗೊಳಿಸಿ ಕೆಲಸವನ್ನು ನಿಲ್ಲಿಸಿಬಿಡೋಣ ಅಂತ ಒಳಸಂಚು ಮಾಡಿಕೊಂಡ್ರು. ಇದೇ ರೀತಿಯಲ್ಲೇ ನಿನ್ನ ವೈರಿ ಎಲ್ಲಾ ಕಡೆಗಳಿಂದಲೂ ನಿನಗೆ ಕಷ್ಟವನ್ನು ಕೊಟ್ಟು ಕೆಲವರನ್ನ ನಿನಗೆ ವಿರೋಧವಾಗಿ ಎಬ್ಬಿಸಿ ನೀನು ಮಾಡ್ತಿರೋದು ಸರಿನೋ ಅಲ್ವೋ ಅನ್ನೋ ಸಂಶಯವನ್ನು ನಿನ್ನಲ್ಲಿ ಹುಟ್ಟಿಸಿ ಇಲ್ದಿದ್ರೆ ನಿನ್ನನ್ನ ತಳಮಳಗೊಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಆ ಪೌಳಿ ಗೋಡೆ ಕಟ್ಟೋದಕ್ಕೆ ಶುರು ಮಾಡಿದಾಗ ಅದರಲ್ಲಿ ಧೂಳು ಹೆಚ್ಚಾಗಿದ್ರು ಎಲ್ಲರೂ ಕಟ್ಟೋದಕ್ಕೆ ಸಂತೋಷವಾಗಿ ಒಪ್ಕೊಂಡು ಕಟ್ಟುವ ಕೆಲಸವನ್ನು ಮುಂದುವರಿಸಿ ಅರ್ಧದವರೆಗೂ ಗೋಡೆಗಳನ್ನು ಕಟ್ಟಿದ್ರು. ಅದೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡೋದಾದ್ರೆ, ಹೊರೆ ಹೊರುವವರು, ಕಟ್ಟುವವರು, ಧೂಳು ತುಂಬಾ ಹೆಚ್ಚಾಗಿದೆ, ಕೆಲಸ ತುಂಬಾ ಕಷ್ಟ, ನಮ್ಮಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ವೈರಿಗಳು ತಳಮಳಗೊಳಿಸಿ ಕೆಲಸವನ್ನು ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನಮ್ಮ ವೈರಿ ಸಹ ನಾವು ಮಾಡುವಂತಹ ಕೆಲಸಗಳನ್ನು ತಡೆಯೋದಕ್ಕೆ ನಮಗೆ ಆಯಾಸವನ್ನು ಉಂಟು ಮಾಡಿ ಕೆಲಸ ತುಂಬಾ ಕಷ್ಟ ಎಂಬುದಾಗಿ ಆಲೋಚನೆಗಳನ್ನು ಕೊಟ್ಟು ನಮ್ಮ ಕೆಲಸವನ್ನು ತಡೆಯೋದಕ್ಕೆ ಅವನು ನೋಡ್ತಾ ಇರ್ತಾನೆ. ಅದೇ ಅಧ್ಯಾಯದ 9ನೇ ವಾಕ್ಯ ನೋಡೋದಾದ್ರೆ, ನಾವಾದರೂ ನಮ್ಮ ದೇವರಿಗೆ ಮೊರೆ ಇಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು ಅಂತ ನೋಡ್ತೀವಿ. ಅವರ ಹಾಗೆ ಪ್ರಾರ್ಥನೆ ಮಾಡಿ ದೇವರ ಸಹಾಯದಿಂದ ಕೆಲಸವನ್ನು ನಿಲ್ಲಿಸದೆ ನೀನು ಕೆಲಸವನ್ನು ಮುಂದುವರಿಸಬೇಕು. ನೆಹೆಮೀಯನು ಈ ಸ್ಥಳವನ್ನು ಜಯಿಸಿ ಮುಂದಕ್ಕೆ ಹೋದಾಗ 3ನೇಯದಾಗಿ ಅವರು ಬಂದದ್ದು ಇದೇ ಅಧ್ಯಾಯದ 11ನೇ ವಾಕ್ಯ. ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೋ ಗೋಚರವಾಗದೆಯೋ ಪಕ್ಕನೆ ಅವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿಬಿಡೋಣ ಅಂದುಕೊಳ್ಳುತ್ತಿದ್ದರು. ಈ ರೀತಿಯಾಗಿ ವೈರಿಗಳು ಅಂದುಕೊಳ್ಳುತ್ತಿದ್ದಾಗ ದೇವರು ನೆಹೆಮೀಯನಿಗೂ ಉಳಿದವರಿಗೂ ಸಹಾಯ ಮಾಡಿ ನೆರೆ ಹೊರೆ ಊರುಗಳಲ್ಲಿದ್ದಂತ ಯೆಹೂದ್ಯರ ಮುಖಾಂತರವಾಗಿ ಅವರ ಕುತಂತ್ರಗಳನ್ನು ತಿಳಿಸಿದರು. ಅದೇ ಅಧ್ಯಾಯದ 13ನೇ ವಾಕ್ಯವನ್ನು ನೋಡೋದಾದ್ರೆ, ನಾನು ಜನರಿಗೆ ಕತ್ತಿ, ಬಿಲ್ಲು, ಬರ್ಜಿಗಳನ್ನು ಹಿಡಿದುಕೊಂಡು ಗೋಡೆಯ ಇಂದನ ತಗ್ಗಾದ ಬಯಲುಗಳಲ್ಲಿ ಗೋತ್ರಗೋತ್ರವಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ. ಅದೇ ಅಧ್ಯಾಯದ 16ರಿಂದ 18ನೇವರೆಗೂ ಇರುವಂತಹ ವಾಕ್ಯಗಳು. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ, ಗುರಾಣಿ, ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅದೇ ಪ್ರಕಾರ ಪ್ರಭುಗಳು, ಗೋಡೆ ಕಟ್ಟುವ ಯೆಹೂದ್ಯರು ಹಿಂದೆ ನಿಂತರು. ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು. ಕಟ್ಟುವವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು. ನಾನಂತೂ ಕೊಂಬೂದುವವನೊಬ್ಬನನ್ನು ನನ್ನ ಬಳಿಯಲ್ಲಿರಿಸಿಕೊಂಡೆನು ಅಂತ ನೋಡ್ತೀವಿ. ನೆಹೆಮೀಯನು ಇಲ್ಲಿ ಬುದ್ಧಿವಂತಿಕೆಯಿಂದ ವೈರಿಗಳ ಕುತಂತ್ರಗಳನ್ನ ಹಾಳು ಮಾಡಿದನು. ಆತನು ತಗ್ಗಾದ ಪ್ರದೇಶಗಳಲ್ಲಿ ಅರ್ಧ ಮಂದಿಯನ್ನು ನಿಲ್ಲಿಸಿ ವೈರಿಗಳು ಒಳಗೆ ಬರದ ಹಾಗೆ ಎಚ್ಚರ ವಹಿಸಿದನು. ಇನ್ನು ಹೊರೆ ಹೊರುವವರು ಒಂದು ಕೈಯಿಂದ ಈಟಿಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಹೊರೆ ಹೊರ್ತಾ ಇದ್ರು. ಗೋಡೆ ಕಟ್ಟುವವರು ಯಾವಾಗಲೂ ತಮ್ಮ ಸೊಂಟದಲ್ಲಿ ಕತ್ತಿಯನ್ನು ಇಟ್ಟುಕೊಂಡು ಗೋಡೆ ಕಟ್ತಾ ಇದ್ರು. ನೆಹೆಮೀಯನು ಈ ರೀತಿಯಾಗಿ ವೈರಿಗಳ ಎಲ್ಲಾ ಕುತಂತ್ರಗಳನ್ನು ಹಾಳು ಮಾಡಿ ಗೋಡೆ ಕಟ್ಟುವ ಕೆಲಸ ಮುಂದುವರಿಯುವಂತೆ ನೋಡ್ತಾ ಇದ್ದನು.
ಇದೇ ರೀತಿಯಾಗಿ ನಾವು ಸಹ ಪ್ರಾರ್ಥನೆಯಲ್ಲಿದ್ದು ದೇವರ ಬಳಿಯಲ್ಲಿ ಮಾತನಾಡುವ ವ್ಯಕ್ತಿಯಾಗಿದ್ದರೆ ದೇವರು ನಮಗೆ ಮುಂದೆ ಬರುವಂತಹ ಎಲ್ಲಾ ಶೋಧನೆಯನ್ನು, ವೈರಿಯ ಕುತಂತ್ರವನ್ನು, ಎಲ್ಲಾ ಕೇಡನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದು ದೇವರು ನಮ್ಮ ಬಳಿಯಲ್ಲಿ ಡೈರೆಕ್ಟ್ ಆಗಿ ಮಾತಾಡಬಹುದು, ದರ್ಶನದಲ್ಲಿ ಮಾತಾಡಬಹುದು, ಪ್ರವಾದನೆಯ ಮುಖಾಂತರವಾಗಿಯೂ ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ನೋಡಿ, ಅವರು ತಗ್ಗಾದ ಪ್ರದೇಶಗಳಲ್ಲಿ ಮೊದಲಿಗೆ ಅರ್ಧ ಜನರನ್ನು ನಿಲ್ಲಿಸಿ ಕಾವಲು ಕಾಯುವ ರೀತಿಯಲ್ಲಿ ನಾವು ಸಹ ನಮ್ಮ ಜೀವನದಲ್ಲಿ ಇರುವಂತಹ ತಗ್ಗಾದ ಪ್ರದೇಶಗಳಲ್ಲಿ ಯಾವಾಗಲೂ ಎಚ್ಚರಿಕೆಯಾಗಿದ್ದು ನಾವು ಜಾಗ್ರತೆ ವಹಿಸಬೇಕು. ತಗ್ಗಾದ ಪ್ರದೇಶಗಳು ಎಂಬುದಾಗಿ ಹೇಳಿದರೆ ವೈರಿಗಳು ಯಾವುದಾದರೂ ಒಂದು ದಾರಿಯನ್ನು ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದ ಹಾಗೆ ಒಳಗೆ ನುಗ್ಗಿ ಬರುವಂತಹ ಒಂದು ಸ್ಥಳ. ನಮ್ಮ ಜೀವಿತದಲ್ಲಿ ಇರುವಂತಹ ತಗ್ಗಾದ ಪ್ರದೇಶಗಳು ಅಂತ ಹೇಳಿದ್ರೆ ಇದಕ್ಕೆ ಮುಂಚಿತವಾಗಿ ನಾವು ಬಿಟ್ಟು ಬಂದಂತಹ ಪಾಪದ ಜೀವಿತ, ಕೆಲವೊಂದು ಪಾಪ, ಲೋಕದ ಆಸೆ, ಬದುಕು ಬಾಲಿನ ಡಂಬ, ವಾಕ್ಯಕ್ಕೆ ವಿರುದ್ಧವಾದ ಜೀವಿತ, ನಮ್ಮ ಆಸಕ್ತಿಗಳು, ಆಲೋಚನೆಗಳು, ಈ ರೀತಿಯ ವಿಷಯಗಳೇ. ನಿನ್ನ ವೈರಿ ಯಾವಾಗಲೂ ಮತ್ತೆ ನಿನ್ನನ್ನ ಅದೇ ಪಾಪದಲ್ಲಿ ಮುಳುಗಿಸೋದಕ್ಕೆ, ಹಿಂದಕ್ಕೆ ಎಳೆಯೋದಕ್ಕೆ, ಅವನು ನಿನ್ನ ಜೀವಿತದಲ್ಲಿ ಬಂದು ನಿನ್ನನ್ನು ಹಾಳು ಮಾಡೋದಕ್ಕೆ ಯಾವಾಗಲೂ ಅವಕಾಶ ನೋಡ್ತಾ ಇರ್ತಾನೆ. ನೀನು ಯಾವ ವಿಷಯದಲ್ಲಿ ವೀಕ್ ಆಗಿದ್ದೀಯೋ ಆ ವಿಷಯದಲ್ಲಿ ಯಾವಾಗಲೂ ಎಚ್ಚರಿಕೆಯಾಗಿದ್ದು ವೈರಿಯ ಕುತಂತ್ರಕ್ಕೆ ಸ್ಥಳ ಕೊಡದೆ ಯಾವಾಗಲೂ ಜಾಗೃತೆಯಾಗಿರಬೇಕು. ಇನ್ನು ನೆಹೆಮೀಯನು ಕೆಲಸ ಮಾಡುವವರು ಯಾವಾಗಲೂ ತಮ್ಮ ಬಳಿಯಲ್ಲಿ ಈಟಿ, ಕತ್ತಿಯನ್ನು ಹಿಡಿದುಕೊಂಡು ನಡೆಯುವವರಾಗಿ ಇದ್ದ ರೀತಿಯಲ್ಲಿ ನಾವು ಸಹ ಯಾವಾಗಲೂ ದೇವರ ವಾಕ್ಯವನ್ನು ಹಿಡಿದುಕೊಂಡವರಾಗಿ ಇರಬೇಕು. ಅಂದ್ರೆ ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸುವವರಾಗಿ ಇರಬೇಕು. ಅವರು ಪ್ರಾರ್ಥನೆಯಲ್ಲಿ ಯಾವಾಗಲೂ ಎಚ್ಚರಿಕೆಯಾಗಿ ಇದ್ದ ರೀತಿಯಲ್ಲಿಯೇ ನಾವು ಸಹ ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಇಲ್ಲದಿದ್ರೆ ನಮ್ಮ ವೈರಿ ಒಳಗೆ ಬಂದು ಎಲ್ಲವನ್ನು ನಾಶ ಮಾಡ್ತಾನೆ. ಆದ್ರೆ ನಮ್ಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯನೇ ಇರೋದಿಲ್ಲ. ಮತ್ತೆ ನಾವು ಹೇಳ್ತೀವಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಚರ್ಚ್ಗೆ ಹೋಗ್ತೀನಿ, ಬೈಬಲ್ ಅನ್ನು ಓದ್ತೀನಿ, ದೇವರ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ತೀನಿ, ಆದ್ರೆ ನನಗ್ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ, ದೇವರು ಯಾಕೆ ನನಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೀವಿ. ನೀನು ಮಾಡಬೇಕಾಗಿರೋ ರೀತಿಯಲ್ಲಿ ಪ್ರಾರ್ಥನೆ ಮಾಡದೆ ಸೈತಾನನು ಯಾವಾಗಲೂ ಅವಕಾಶವನ್ನು ಹುಡುಕ್ತಾ ಇದ್ರೆ, ನೀನು ದಿನದಲ್ಲಿ ಸ್ವಲ್ಪ ಸಮಯ ಕೂಡ ಪ್ರಾರ್ಥನೆ ಮಾಡದೆ, ಎಚ್ಚರಿಕೆಯಾಗಿರದೆ, ನಿನಗೆ ಕೊಟ್ಟಿರುವಂತಹ ದೇವರ ವಾಕ್ಯವನ್ನು ಉಪಯೋಗಿಸದೆ ಸರಿಯಾದ ರೀತಿಯಲ್ಲಿ ನೀನು ಹೋರಾಡದೆ ಹೋದರೆ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ನೆಹೆಮೀಯನು ನಮ್ಮ ಹಾಗೆ, ನಾನು ನಿನ್ನ ಕೆಲಸನೇ ಮಾಡ್ತಾ ಇದ್ದೀನಿ, ನಿನಗೋಸ್ಕರನೇ ಕಷ್ಟಪಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿನ್ನ ವಾಕ್ಯಾನುಸಾರವಾಗಿ ನಡೆಯುತ್ತಿದ್ದೀನಿ, ಆದ್ರೆ ಯಾಕೆ ನನಗೆ ಈ ಕಷ್ಟ ಎಂಬುದಾಗಿ ಆತನು ಕುಳಿತುಕೊಂಡಿದ್ರೆ ಆತನು ಆ ಗೋಡೆ ಕಟ್ಟೋ ಕೆಲಸವನ್ನ ಮುಗಿಸೋದಕ್ಕೆ ಆಗ್ತಾ ಇರಲಿಲ್ಲ. ನೆಹೆಮೀಯನ ಹಾಗೆ ಎಚ್ಚರಿಕೆಯಾಗಿದ್ದು ಸೈತಾನನ ಕುತಂತ್ರಗಳನ್ನು ಹಾಳು ಮಾಡಿದರೆ ಮಾತ್ರ ಜಯಕರವಾದ ಜೀವಿತವನ್ನು ಮಾಡೋದಕ್ಕೆ ಆಗುತ್ತೆ. ಇನ್ನು 4ನೇಯದಾಗಿ ಅವನು ಬರುವಂತಹ ಕುತಂತ್ರ, ನೆಹೆಮೀಯನ ಪುಸ್ತಕ 6ನೇ ಅಧ್ಯಾಯದ 5ರಿಂದ 7ರವರೆಗೂ ಇರುವಂತಹ ವಾಕ್ಯಗಳು. 5ನೆಯ ಸಾರಿ ಸನ್ಬಲ್ಲಾಟನು ಅದೇ ಉದ್ದೇಶದಿಂದ ತನ್ನ ಸ್ವಂತ ಸೇವಕನ ಮುಖಾಂತರವಾಗಿ ಮುಚ್ಚದಿರುವ ಒಂದು ಪತ್ರವನ್ನು ಕಳುಹಿಸಿದನು. ಅದರಲ್ಲಿ ಗೇಷೆಮ್ ಎಂಬವನು ನನಗೆ ತಿಳಿಸಿದ ಪ್ರಕಾರ, ನೀನು ಯೆಹೂದ್ಯರು ತಿರುಗಿ ಬೀಳಬೇಕೆಂದಿದ್ದೀರಿ, ಆದದ್ದರಿಂದಲೇ ನೀನು ಆ ಗೋಡೆಯನ್ನು ಕಟ್ಟಿಸುತ್ತಿ ಮತ್ತು ನೀನು ಅವರ ಅರಸನಾಗುವಿ ಎಂಬುವ ಸುದ್ದಿಯು ಜನರಲ್ಲಿ ಹಬ್ಬಿರುತ್ತದೆ. ಇದಲ್ಲದೆ ಯೆಹೂದ್ಯರಲ್ಲಿ ಒಬ್ಬ ಅರಸನಿರುತ್ತಾನೆಂದು ನಿನ್ನನ್ನು ಕುರಿತು ಯೆರೂಸಲೇಮಿನಲ್ಲಿ ಪ್ರಕಟಿಸುವುದಕ್ಕೋಸ್ಕರ ಪ್ರವಾದಿಗಳನ್ನು ನೇಮಿಸಿದ್ದಿ ಎಂಬುದಾಗಿ ಹೇಳುತ್ತಾರೆ. ಈ ಸುದ್ದಿಯು ರಾಜನಿಗೂ ಮುಟ್ಟುವುದು, ಆದದ್ದರಿಂದ ಕೂಡಿ ಮಾತಾಡೋಣ ಬಾ ಎಂದು ಬರೆದಿತ್ತು. ನೆಹೆಮೀಯನಿಗೆ ಕೇಡು ಮಾಡೋದಕ್ಕಾಗಿ 4 ಬಾರಿ ಪತ್ರಗಳನ್ನು ಬರೆದು ಕಳಿಸಿದ್ರು. ಆದ್ರೆ ನೆಹೆಮೀಯನು ಹೋಗಲಿಲ್ಲ. ಅದಕ್ಕೆ ಅವರು 5ನೇ ಬಾರಿ ಏನನ್ನು ಹೇಳಿದರೆ ನೆಹೆಮೀಯನು ಭಯ ಪಡ್ತಾನೆ ಅಂತ ಆಲೋಚಿಸಿ ರಾಜನ ಹೆಸರನ್ನು ಹೇಳಿ ನೆಹೆಮೀಯನನ್ನು ಭಯಪಡಿಸಿ ಗೋಡೆ ಕಟ್ಟುವ ಕೆಲಸವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನಿಸಿದರು. ಆದರೆ ನೆಹೆಮೀಯನು ಅವರ ಕುತಂತ್ರಗಳನ್ನು ತಿಳಿದು ಯಾವುದಕ್ಕೂ ಭಯ ಪಡದೆ ಕೆಲಸದಲ್ಲಿ ನಿರತನಾದನು. ಇದೇ ವಿಧವಾಗಿ ನಿನ್ನ ವೈರಿ ನಿನ್ನ ಆಲೋಚನೆಗಳಲ್ಲಿಯೋ ಬೇರೆಯವರ ಮುಖಾಂತರವಾಗಿಯೋ ನೀನು ಯಾವ ವಿಷಯಕ್ಕೆ ಭಯ ಪಡುತ್ತೀಯೋ ಆ ವಿಷಯಗಳನ್ನ ಮತ್ತೆ ಮತ್ತೆ ನಿನ್ನ ಮುಂದೆ ತಗೊಂಡ್ಬರ್ತಾನೆ. ನೀನು ಅವನ ಕುತಂತ್ರಗಳನ್ನ ಅರಿತವನಾಗಿ ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ತಿಳಿದು ಯಾವುದಕ್ಕೂ ಭಯ ಪಡದೆ ಧೈರ್ಯವಾಗಿ ನಿಂತು ಅವನನ್ನ ಎದುರಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು ಎಂಬುದಾಗಿ ಹೇಳುತ್ತೆ. ಬೆದರಿಕೆಯ ಮಾತುಗಳಿಗೆ ಕಿವಿಗೊಡದೆ, ನಿನ್ನ ಆಲೋಚನೆಯಲ್ಲಿ ಬರುವಂತದ್ದನ್ನು ನೀನು ನಂಬದೆ, ದೇವರ ವಾಕ್ಯವನ್ನು ಮಾತ್ರ ನಂಬಿ ನೀನು ಕೆಲಸವನ್ನು ಮಾಡುವುದರಲ್ಲಿ ನಿರತನಾಗಿರಬೇಕು. 5ನೇಯದಾಗಿ ಮಾಡಿದಂತ ಕುತಂತ್ರ,
ಅದೇ ಅಧ್ಯಾಯದ 10ನೇ ವಾಕ್ಯ. ಒಂದು ದಿವಸ ನಾನು ಮೆಹೆಟಾಬೇಲನ ಮೊಮ್ಮಗನು ದೇಲಾಯನ ಮಗನೂ ಆದ ಶೇಮಾಯನ ಮನೆಗೆ ಹೋದೆನು. ಅವನು ಅಲ್ಲಿ ಅಡಗಿಕೊಂಡಿದ್ದನು. ಅವನು ನನಗೆ, ನಿನ್ನನ್ನು ಕೊಳ್ಳುವುದಕ್ಕೆ ಬರುತ್ತಾರೆ, ಈ ರಾತ್ರಿಯೇ ಬರುತ್ತಾರೆ. ಆದುದರಿಂದ ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಕದಗಳನ್ನು ಮುಚ್ಚಿಕೊಳ್ಳೋಣ ಬಾ ಎಂದು ಹೇಳಿದನು. ನೆಹೆಮೀಯನಿಗೆ ಪ್ರಾಣಭಯವನ್ನು ಹುಟ್ಟಿಸಿ ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡೋದಕ್ಕೂ ಮತ್ತು ತನ್ನವರಿಗೆ ನೆಹೆಮೀಯನ ಮೇಲೆ ಕೋಪ ಏಸಿಗೆ ಬರೋ ಅಂತೆ ಮಾಡಿ ತನ್ನ ಸ್ವಂತ ಜನರ ನಿಂದನೆಗೆ ಗುರಿ ಮಾಡಿ ತಿರಸ್ಕರಿಸುವ ರೀತಿಯಲ್ಲಿ ಮಾಡುವುದಕ್ಕಾಗಿ ದೇವರ ಕೃಪೆಯಿಂದ ಬಿದ್ದು ಹೋದ ಪ್ರವಾದಿಗೆ ಹಣವನ್ನು ಕೊಟ್ಟು ಸುಳ್ಳಾದ ಪ್ರವಾದನೆಯನ್ನು ಹೇಳಿಸುವುದಕ್ಕೆ ಪ್ರಯತ್ನಿಸಿದರು. ನೆಹೆಮೀಯನು ಪ್ರಾಣ ರಕ್ಷಣೆಗಾಗಿ ಇಲ್ಲಿ ದೇವರ ವಾಕ್ಯವನ್ನು ಮೀರದೆ ಯಥಾರ್ಥವಾಗಿ ನಡೆದುಕೊಂಡನು. ಯಾವುದೇ ರೀತಿಯಾಗಿ ಭಯಪಟ್ಟು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳಲಿಲ್ಲ. ಇದೇ ರೀತಿಯಾಗಿ ಈ ಹಿಂದೆ ದೇವರ ಬಳಿಯಲ್ಲಿ ಚೆನ್ನಾಗಿದ್ದು ಈಗ ವೈರ್ಯ ಆಲೋಚನೆಗಳಿಗೆ ಅವನ ಕ್ರಿಯೆಗಳಿಗೆ ಮನಸ್ಸು ಕೊಟ್ಟಂತ ದೇವರ ಕೃಪೆಯಿಂದ ಬಿದ್ದು ಹೋದಂತ ಕೆಲವು ವಿಶ್ವಾಸಿಗಳನ್ನು ಉಪಯೋಗಿಸಿಕೊಂಡು ನಿನ್ನನ್ನ ತಪ್ಪು ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಯಾವ ರೀತಿ ಆ ಪ್ರವಾದಿ ನೆಹೆಮೀಯನನ್ನು ತಪ್ಪು ಮಾಡೋದಕ್ಕೆ ಪ್ರೇರೇಪಿಸಿದನೋ ಅದೇ ರೀತಿಯಲ್ಲಿ ನಿನ್ನ ಆಲೋಚನೆಗಳಲ್ಲಿಯೋ ಅಥವಾ ಬೇರೆಯವರ ಮುಖಾಂತರವಾಗಿಯೋ ತಪ್ಪು ಮಾಡುವುದಕ್ಕೆ ಪ್ರೇರೇಪಿಸಿದರೆ ನೀನು ವಾಕ್ಯಕ್ಕೆ ವಿರುದ್ಧವಾಗಿರುವಂತಹ ಯಾವುದೇ ವಿಷಯವಾಗಿದ್ದರೂ ಅದನ್ನು ಗ್ರಹಿಸಿ ಅದನ್ನು ಬಿಟ್ಟು ತಪ್ಪು ಮಾಡದೆ ಅಂತವರನ್ನು ಬಿಟ್ಟು ದೂರ ಇರು. ಆ ಪ್ರವಾದಿ ಹೇಗೆ ವೈರಿಗಳ ಜೊತೆಯಲ್ಲಿ ಸೇರಿಕೊಂಡು ತನ್ನವರಿಗೆ ವಿರುದ್ಧವಾಗಿ ನಿಂತನೋ ಅದೇ ರೀತಿಯಾಗಿ ಈಗಲೂ ಸಹ ಕೆಲವು ವ್ಯಕ್ತಿಗಳು ಇದ್ದಾರೆ. ಎಚ್ಚರಿಕೆಯಾಗಿರು. 6ನೇಯದಾಗಿ ಅವನು ಮಾಡುವಂತಹ ಕುತಂತ್ರ. ಅದೇ ಅಧ್ಯಾಯದ 17 ಮತ್ತು 19ನೇ ವಾಕ್ಯಗಳು. ಅದೇ ಸಮಯದಲ್ಲಿ ಯಹೂದ್ಯ ಶ್ರೀಮಂತರಿಗೂ ಟೋಬಿಯನಿಗೂ ಬಹಳ ಪತ್ರ ವ್ಯವಹಾರ ನಡೆಯುತ್ತಿತ್ತು. ಅವರು ಅವನ ಒಳ್ಳೆತನವನ್ನೇ ನನ್ನ ಮುಂದೆ ವರ್ಣಿಸುತ್ತಾ ನನ್ನ ಮಾತುಗಳನ್ನು ಅವನಿಗೆ ತಿಳಿಸುತ್ತಾ ಇದ್ದರು. ಟೋಬಿಯನು ನನ್ನಲ್ಲಿ ಭಯ ಹುಟ್ಟಿಸುವುದಕ್ಕೋಸ್ಕರ ನನಗೆ ಪತ್ರಗಳನ್ನು ಕಳುಹಿಸುತ್ತಿದ್ದನು. ಟೋಬಿಯನ ಹತ್ರ ಪತ್ರ ವ್ಯವಹಾರ ಇದ್ದಂತ ಶ್ರೀಮಂತರು ಅವನ ಒಳ್ಳೆತನವನ್ನೇ ಬಂದು ನೆಹೆಮೀಯನ ಹತ್ರ ವರ್ಣಿಸ್ತಾ ಇದ್ರು ಅಂತ ನೋಡಿದ್ವಿ. ನೆಹೆಮೀಯನು ರಾಜನ ಬಳಿಯಲ್ಲಿದ್ಕೊಂಡು ಯಾವುದೇ ಕೊರತೆ ಇಲ್ಲದೆ ಇದ್ನು. ಅರಮನೆಯ ಸುಖವಾದ ಜೀವಿತವನ್ನು ತೊರೆದು ಯಾರಿಗೋಸ್ಕರ ಇಲ್ಲಿ ಬಂದು ಒಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ವೈರಿಗಳ ಕುತಂತ್ರಗಳು, ತನ್ನ ಪ್ರಾಣವನ್ನು ಸಹ ಒತ್ತೆ ಇಟ್ಟು ಅವರಿಗೋಸ್ಕರ ಅವರಿಗೆ ವಿರೋಧಿಯಾಗಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದನೋ ಅವರೇ ವಿರೋಧಿಗಳ ಜೊತೆ ಪತ್ರ ವ್ಯವಹಾರ ನಡೆಸಿ ಅವನ ಬಗ್ಗೆ ನೆಹೆಮೀಯನ ಬಳಿಯಲ್ಲಿ ಬಂದು ಒಳ್ಳೆಯದಾಗಿ ವರ್ಣಿಸ್ತಾ ಇದ್ದಾರೆ. ನೆಹೆಮೀಯನು ಅವರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಕೋಪದಿಂದ ಏನು ಹೇಳಲಿಲ್ಲ. ನಾನು ಯಾರಿಗಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನೋ ಅವರೇ ಈ ರೀತಿಯಾಗಿ ಇದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಹೋಗ್ಲಿಲ್ಲ. ಆತನು ಇದು ದೇವರ ಕೆಲಸ ಎಂಬುದಾಗಿ ಭಾವಿಸಿ ದೇವರಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡುವುದರಲ್ಲಿ ನಿರತನಾಗಿದ್ದನು. ಇದೇ ರೀತಿಯಲ್ಲಿ ನಾವು ಕಷ್ಟಪಟ್ಟು ಇತರರ ಬಳಿಯಲ್ಲಿ ಕೆಟ್ಟವರಾಗಿ ಎಷ್ಟೋ ವಿರೋಧವನ್ನು ಎದುರಿಸಿ ಇತರರಿಗೆ ಸಹಾಯ ಮಾಡ್ತಾ ಇದ್ರೆ, ಅವರಿಗೋಸ್ಕರ ಕಷ್ಟ ಪಡ್ತಾ ಇದ್ರೆ, ಅವರೇ ನಮ್ಮನ್ನ ದ್ವೇಷಿಸುವವರ ಜೊತೆಯಲ್ಲಿ ಕೈ ಜೋಡಿಸಿ ಅವರೊಂದಿಗೆ ಸ್ನೇಹ ಬೆಳೆಸಿ ಅವರ ಬಗ್ಗೆ ನಮ್ಮ ಬಳಿಯಲ್ಲಿ ಬಂದು ಒಳ್ಳೆಯದಾಗಿ ವರ್ಣಿಸುತ್ತಾ ಇದ್ರೆ ನಮ್ಗೆ ಖಂಡಿತವಾಗಿ ಕೋಪ ಬರುತ್ತೆ. ನಮ್ಮ ವೈರಿ ನಮಗೆ ಅವ್ರ ಮೇಲೆ ಕೋಪ ಬರಬೇಕು, ಮಾಡ್ತಾ ಇರೋ ಕೆಲಸನ ಬಿಟ್ಟು ಹೋಗ್ಬೇಕು ಅಥವಾ ಸಹಾಯ ಮಾಡೋದನ್ನ ಬಿಡಬೇಕು ಅಂತ ಈ ರೀತಿಯಾದ ಉಪಾಯವನ್ನ ಮಾಡ್ತಾನೆ. ಇದು ಕುತಂತ್ರ ಅಂತ ತಿಳಿದು ನಾವು ಅರ್ಧದಲ್ಲೇ ನಿಲ್ಲಿಸದೆ ನೆಹೆಮೀಯನ ಹಾಗೆ ನಾವು ಏನ್ ಮಾಡ್ತಾ ಇದೀವೋ ಅದನ್ನ ಮಾಡೋದನ್ನ ಮುಂದುವರಿಸಬೇಕು. ದೇವರು ನಮಗೆ ಯಾವುದಾದ್ರೂ ಒಂದು ವಾಗ್ದಾನ ಮಾಡಿದರೆ ಇಲ್ಲದಿದ್ರೆ ಏನಾದರೂ ಒಂದು ಆಶೀರ್ವಾದವನ್ನು ಹೇಳಿದ ತಕ್ಷಣ ಅದು ತಕ್ಷಣ ನಡೆದು ಬಿಡುತ್ತೆ ಅಂತ ನಾವು ಯಾವಾಗ್ಲೂ ಅಂದ್ಕೋಬಾರ್ದು. ದೇವರ ಚಿತ್ತವನ್ನು ಮಾಡೋವಾಗ, ದೇವರ ವಾಗ್ದಾನದ ಕಡೆಗೆ ನಾವು ನಡೆಯುವಾಗ ಆಶೀರ್ವಾದಕ್ಕೆ ಮುಂಚಿತವಾಗಿ ನಮಗೆ ಕೆಲವೊಂದು ಸಮಸ್ಯೆಗಳು, ತೊಂದರೆಗಳು ಬರುತ್ತೆ. ನೆಹೆಮೀಯನು ದೇವರ ಚಿತ್ತಾನುಸಾರವಾಗಿ ಬಂದನು. ರಾಜನ ಬಳಿಯಲ್ಲಿ ಅಪ್ಪಣೆಯನ್ನು ತೆಗೆದುಕೊಂಡು ಹೊರಟ ನೆಹೆಮೀಯನು ಗೋಡೆಯನ್ನು ಸುತ್ತಿ ನೋಡಿದಾಗ, ಇಲ್ಲಿಗೆ ಬಂದು ಗೋಡೆಯನ್ನು ಕಟ್ಟೋದಕ್ಕೆ ಎಲ್ಲರ ಬಳಿಯಲ್ಲಿ ಮಾತನಾಡಿದಾಗ, ಎಲ್ಲರೂ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಆತನು ಆ ಗೋಡೆಯನ್ನು ಕಟ್ಟಿಬಿಡಬಹುದು ಅಂತ ಅಂದ್ಕೊಂಡ್ನು. ಅನಂತರದಲ್ಲಿ ಸಮಸ್ಯೆಗಳು, ತೊಂದರೆಗಳು ಒಂದರ ನಂತರ ಒಂದು ಬರೋದಕ್ಕೆ ಶುರು ಆಯ್ತು.
ಇದೇ ರೀತಿಯಾಗಿ ದೇವರು ನಮಗೆ ಏನಾದರೂ ಹೇಳಿದಾಗ, ಅದು ವ್ಯಾಪಾರ ಅಥವಾ ಮಿನಿಸ್ಟ್ರಿ ಅಥವಾ ಬೇರೆ ಏನೇ ಆಗಿರ್ಬೋದು, ನಾವು ಸ್ಟಾರ್ಟ್ ಮಾಡೋವಾಗ ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಸಂತೋಷವಾಗಿ ನಾವು ಅದನ್ನ ಶುರು ಮಾಡ್ತೀವಿ. ಎಲ್ಲವೂ ಚೆನ್ನಾಗಿ ಇರುವ ಹಾಗೆ ಅನ್ಸುತ್ತೆ. ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೆ, ನಾವು ಮಾಡ್ಬಿಡ್ತೀವಿ ಅಂತ ಅಂದ್ಕೊಳ್ತೀವಿ. ನಂತರದಲ್ಲಿ ಅನೇಕ ಸಮಸ್ಯೆಗಳು ಒಂದರ ನಂತರ ಒಂದು ಬಂದು ನಮಗೆ ಆ ಕೆಲಸನ ಪೂರ್ತಿ ಮಾಡೋದಕ್ಕಾಗದೆ ನಮ್ಮನ್ನ ತಡೆಯೋದಕ್ಕೆ ನೋಡುತ್ತೆ. ನಾವು ಸಂತೋಷವಾಗಿ ಇರೋದು ನಮ್ಮ ವೈರಿಗೆ ಇಷ್ಟ ಇಲ್ಲ. ನಿನಗೆ ದೇವರು ಹೇಳಿದಂತ ಬಿಸ್ನೆಸ್, ಕೆಲಸ, ಮಿನಿಸ್ಟ್ರಿ ಅಥವಾ ಪ್ರಾರ್ಥನೆ ಏನೇ ಆದರೂ ಅದನ್ನ ಅರ್ಧದಲ್ಲಿ ನಿಲ್ಲಿಸದೆ ನೆಹೆಮೀಯನ ಹಾಗೆ ಯಾವುದಕ್ಕೂ ಕುಗ್ಗಿ ಹೋಗದೆ ಭಯ ಪಡದೆ ಮುಂದುವರಿಸು. ದೇವರು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿನಗೆ ಸಹಾಯ ಮಾಡ್ತಾರೆ. ನೀನು ಒಂದ್ ವೇಳೆ ಕೆಲಸವನ್ನ, ಪ್ರಾರ್ಥನೆಯನ್ನ ಅರ್ಧದಲ್ಲೇ ನಿಲ್ಲಿಸಿದರೆ, ನೀನೇ ಅದನ್ನ ತಡೆದ್ರೆ ದೇವರು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. 2 ತಿಮೋತಿ 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೇಳಿರುವ ಹಾಗೆ, ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ನಿಯಮದ ಪ್ರಕಾರ ನಾವು ಎದುರಾಳಿಯೊಂದಿಗೆ ಹೋರಾಡಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ವ್ಯರ್ಥವಾಗಿ ಹೋಗುತ್ತೆ. ದೇವರು ರಾಜನಾಗಿ, ನಾವು ಆತನ ಸೈನಿಕರಾಗಿ ನಾವು ಎದುರಾಳಿಯೊಂದಿಗೆ ಹೋರಾಡಬೇಕು. ಬುದ್ಧಿವಂತರಾಗಿ, ಧೈರ್ಯವಂತರಾಗಿ, ವೈರಿಯ ಕುತಂತ್ರವನ್ನು ಅರಿತವರಾಗಿ ನೆಹೆಮೀಯನ ಹಾಗೆ ಇರಬೇಕು. ಈ ರೀತಿಯಾಗಿ ದೇವರು ಮತ್ತು ನಾವು ಸೇರಿ ಎದುರಾಳಿಯೊಂದಿಗೆ ಹೋರಾಡಬೇಕು. ಈ ಮಾತುಗಳ ಮುಖಾಂತರವಾಗಿ ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಆಮೇನ್.